ಈ ಉತ್ತರ ನಕ್ಷತ್ರಕ್ಕೆ ಬಹಳ ವೈಶಿಷ್ಟ್ಯವಾಗಿರತಕ್ಕಂಥದ್ದು ಮಹಾಲಕ್ಷ್ಮಿ ನಕ್ಷತ್ರ. ಈ ಮಹಾಲಕ್ಷ್ಮಿ ನಕ್ಷತ್ರ ಎಷ್ಟೋ ಜನಕ್ಕೆ ಉತ್ತರೇ ಉದಯೋನ್ಮುಖಿ ಅಂತ ಉತ್ತರಾಭಿಮುಖಕ್ಕೆ ಕೂತ್ಕೊಂಡು ಪೂಜೆ ಮಾಡಿದಾಗ ಬಹಳಷ್ಟು ಶ್ರೇಷ್ಠ. ಎಲ್ಲರೂ ಈ ಉತ್ತರ ಲಕ್ಷ್ಮಿ ಅಂತಕ್ಕಂಥಕ್ಕಿಂತ ನಿಮಗೆ ಕುಬೇರನೇ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಯಾರೂ ನೋಡಿಲ್ಲ. ಅದಕ್ಕೆ ಸಾಕ್ಷಾತ್ ಕುಬೇರ ಲಿಂಗ ಅಂತಲೇ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು ತಿರುವಾನೈಕಾವಲ್. ಬರ್ಕೊಳ್ಳಿ, ತಿರುವಾನೈಕಾವಲ್ ಅಂದರೆ ಪಂಚಭೂತಗಳಲ್ಲಿ ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ. ಅದಕ್ಕೆ ಇವನ್ನ ತಿರುವಾನೈಕಾವಲ್ ಅಂದರೆ ತಿರುಗಿ ನಾಕಾವಲ್ ಅಂದ್ರೇನು, 3 ಜನ ಸೇರಿಸಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗ. ಅದಕ್ಕೆ ಜಂಬುಲಿಂಗೇಶ್ವರ ಅಂತ ಇವನ ನಾಮಕರಣ. ಅಖಿಲಾಂಡೇಶ್ವರಿ ಇವನ ಹೆಂಡತಿ. ಇಲ್ಲಿರ್ತಕ್ಕಂಥ ಅಖಿಲಾಂಡೇಶ್ವರಿ ಹೆಂಡತಿಯ ಭಾಗದಲ್ಲಿ ಈ ಕುಬೇರ ಲಿಂಗ ಪ್ರತಿಷ್ಠಾಪನೆ. ಪ್ರಾಕಾರದ ಹೊರಭಾಗದಲ್ಲಿ ಪಶ್ಚಿಮ ದಿಗ್ಭಾಗಿಯಲ್ಲಿ ಉತ್ತರಾಭಿಮುಖಕ್ಕೆ ನೋಡ್ತಾ ಇದ್ದಾನೆ ಲಿಂಗ. ಅದಕ್ಕೆ ಪಶ್ಚಿಮ ಉತ್ತರಕ್ಕೆ ಎಲ್ಲಿರ್ತಾರೆ ಈ ನಕ್ಷತ್ರವಾಸ. ಅದಕ್ಕೆ ಉತ್ತರ ನಕ್ಷತ್ರ ಇಲ್ಲಿ ಕುಬೇರ ಉತ್ತರ ನಕ್ಷತ್ರ ದಿವಸನೇ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರೋದು ದುಡ್ಡು. ಇಲ್ಲಿ ಕನಿಷ್ಠ ಪಕ್ಷ ಹೋಗಿ ಆ ದುಡ್ಡನ್ನು ಮೆಲುಕು ಹಾಕೊಂಬರಕ್ಕೆ ಏನು ಮಾಡಬೇಕು, ಕುಬೇರಲಿಂಗ ದರ್ಶನವನ್ನು ಖಂಡಿತ ಮಾಡಿ ಆ ಬಿಲುಪತ್ರೆಯನ್ನು ಕೊಟ್ಟಾಗ ಪೂರ್ಣಲಿಂಗ ಅಭಿಷೇಕ. ಇಲ್ಲಿ ಪಾಪ ಎಷ್ಟೋ ಜನಕ್ಕೆ ಗೊತ್ತೇ ಇರಲಿಲ್ಲ ಕುಬೇರಲಿಂಗ ಅಂತ. ಅಲ್ಲಿ ಕುಬೇರಲಿಂಗದಲ್ಲಿ ವಿಶೇಷ ಏನಂದ್ರೆ ಗಂಧ ಉತ್ಪತ್ತಿ ಆಗ್ತಾ ಇದ್ದಿದ್ದು, ಅಂದ್ರೆ ಗಂಧ ತಾನಾಗೇ ಉತ್ಪತ್ತಿ ಆಗುತ್ತೆ. ಇಷ್ಟೋ ಜನಕ್ಕೆ ಈ ಕಲಿಯುಗದಲ್ಲೂ ಇಷ್ಟೆಲ್ಲ ನಡೆಯುತ್ತಾ, ಅಲ್ಲಿ ವಿಭೂತಿ ಬರುತ್ತೆ, ಇಲ್ಲಿ ಕುಂಕುಮ ಬರುತ್ತೆ, ಇಲ್ಲಿ ಗಂಧ ಬರುತ್ತೆ, ಈ ರೀತಿಯಾದ ಲೇಪನ, ಇಲ್ಲಿ ನೌಪಾಷಾಣ, ಇಲ್ಲಿ ಕುಂಕುಮಾರ್ಚನೆ, ಇಲ್ಲಿರ್ತಕ್ಕಂಥದ್ದು ಪುನುಗು, ಅಲ್ಲಿರ್ತಕ್ಕಂಥ ಗೋರೋಜನ, ಎಷ್ಟು ಚೆನ್ನಾಗಿ ಇದೆಲ್ಲ ಅಂಶಪೂರ್ವಕವಾಗಿ ಕಲಿಯುಗದಲ್ಲಿ ನಡೆದ್ರೂ ಸಹ ಜನಕ್ಕೇನು ಅಂದರೆ ಅಯ್ಯೋ ಬಿಡಿ ಅದೇನೋ ಇರ್ಬೋದು ಅಂತ ಹೇಳಿ ಒಂದು ವಾಡಿಕೆ. ಆ ವಾಡಿಕೆ ಏನು ಅಂದರೆ ಇವರಲ್ಲಿರ್ತಕ್ಕಂಥ ಮಾಯಾಲೋಕದಲ್ಲೂ ಭಗವಂತನ ನಿಷ್ಠೆಯಲ್ಲಿ ಏನು ಅಂದರೆ ನಿಜವಾಗ್ಲೂ ಮನುಷ್ಯರು ಮಾಯ ಮಾಡ್ತಾರೆ ಗೊತ್ತಾ, ಅಂಥದ್ದು ಮಾತ್ರ ನಂಬಿಕೆ ನಿಮಗೆ. ನಿಜವಾಗ್ಲೂ ದೈವತತ್ವವಾಗಿ ನಡೀತಲ್ಲ, ಅದಕ್ಕೆ ಯಾವ ಕಾಲಕ್ಕೂ ನಂಬಿಕೆ ಇಲ್ಲದೆ ಇರತಕ್ಕಂಥವ್ರು. ಅದಕ್ಕೆ ಆ ನಂಬಿಕೆಯಲ್ಲಿ ರೂಢಿಸ್ಕೊಳ್ಳೋಕ್ಕೆ ನೀವೇನೋ ಈ ಉತ್ತರಾಭಿಮುಖಕ್ಕೆ ಉತ್ತರ ಲಕ್ಷ್ಮಿ ಉತ್ತರ ನಕ್ಷತ್ರದವರು ಮಹಾಲಕ್ಷ್ಮಿನ ಪೂಜೆ ಮಾಡೋದು. ಹೇಗೆ ಪೂಜೆ ಮಾಡಬೇಕು, ಲಕ್ಷ್ಮೀ ಸಮೇತವಾಗಿ ಕುಬೇರಲಿಂಗನಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥ ವಿಚಾರ. ಅದಕ್ಕೆ ಬರ್ಕೊಳ್ಳಿ, ಇದು ಕಲ್ಸಕ್ರೆಯಲ್ಲಿ ನೀರನ್ನು ಮಾಡಿ ಕಲ್ಸಕ್ರೆ ಅಭಿಷೇಕವನ್ನೇ ಮಾಡೋದು. ಈ ಕಲ್ಸಕ್ರೆಯನ್ನು ಯಾವಾಗ ಅಂದರೆ ಜೇನುತುಪ್ಪ ಹಾಕಿ ಆಮೇಲೆ ಈ ಕಲ್ಸಕ್ರೆಯನ್ನು ಹಾಗೆ ಹಾಕಿದ್ರೆ ಅಯ್ಯೋ ಏನು ಆನಂದ ಅಂತೀರಾ. ಪರಮೇಶ್ವರನಿಗೆ ಅಭಿಷೇಕ ನಾನಾ ರೀತಿಯಾಗಿ ಆ 108 ಅಭಿಷೇಕಗಳನ್ನು ಮಾಡಿದಾಗ ಒಂದೊಂದು ಬಾಯಿ ರುಚಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಏನು ಮಾಡೋದು, ಕೆಲವರು ಅರ್ಚಕರಿದ್ದಾರೆ ಗಬ್ಬಾಗಿ ಮಾಡ್ಬಿಡ್ತಾರೆ, ಕೆಲವರು ಮಾಡೋದು ನೋಡಿದ್ರೇ ಆನಂದ. ಇದೊಂದು ಸ್ವಲ್ಪ ಹಾಕಿ ತೆಗೆದು ಕೊಟ್ಬಿಡ್ಬಾರ್ದ, ಅಷ್ಟು ಚೆನ್ನಾಗಿ ಬೀಳ್ತಾ ಇದೆ ಜೇನುತುಪ್ಪದ ಸಮೇತ ಕಲ್ಸಕ್ರೆ ಅನ್ನುತ್ತೆ. ಅದಾದ್ಮೇಲೆ ಸ್ವಲ್ಪ ದಾಳಂಬ್ರಿ ಹಾಕಿದ್ರೆ ರುಚಿ ಆಗ್ತಾ ಇದೆಯಲ್ವಾ, ಬೇಡ ಇರಲಿ, ಇದನ್ನ ಫಲ ಏನು ಕೊಡುತ್ತೆ ನೋಡೋಣ. ಅದಕ್ಕೋಸ್ಕರ ಈ ಕಲ್ಸಕ್ರೆ ಅಭಿಷೇಕವನ್ನು ಮಾಡಿದಾಗ ಶತ್ರು ಸಂಹಾರ. ನಿಮಗೆ ಸಾಕಷ್ಟು ಜನ ಶತ್ರುಗಳಿರ್ತಾರೆ, ಎಷ್ಟೋ ಜನ ಶತ್ರುಗಳು ಬೇರೆ ಬೇರೆ ರೀತಿಯಲ್ಲಿ. ಕೆಲಸ ಕಾರ್ಯದಲ್ಲೇ ಎಷ್ಟೋ ಜನ ಪಕ್ಕದಲ್ಲೇ ಕಲೀಗ್ಸು ಗೊತ್ತೇ ಇಲ್ಲ, ಪಕ್ಕದಲ್ಲಿ ಬೆಣ್ಣೆ ಹಚ್ತಾ ಇರ್ತಾರೆ, ನೋಡಿದ್ರೆ ಬಹಳ ಒಳ್ಳೆಯವನು ಅನ್ಕೋಬೇಕು, ಅವನಷ್ಟು ಮಹಾಶತ್ರು ಇನ್ಯಾರೂ ಇರಲ್ಲ. ಅದಕ್ಕೋಸ್ಕರ ಎಲ್ಲನೂ ಹಾಲು ಉನ್ಕೋಬಾರ್ದು, ಪ್ರತಿಯೊಂದಲ್ಲೂ ಯಾವ್ದಾರೋ ಒಂದು ಹುಳಿ ಇರುತ್ತೆ. ಅದಕ್ಕೆ ನಾವು ಸರಿಪಡಿಸ್ಕೊಳ್ಳೋಕ್ಕೆ ಆ ಶತ್ರು ಧ್ವಂಸ ಮಾಡೋಕ್ಕೆ ಹೇಗೆ ಮಾಡಬೇಕು, ಈ ರೀತಿ ಉತ್ತರ ನಕ್ಷತ್ರ ದಿವಸ ಹೋಗಿ ಯಾರಿಗೂ ಗೊತ್ತಿಲ್ಲದೆ ಸೈಲೆಂಟಾಗಿ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಅವನ ಹೆಸರು ಅವನ ನಾಮಕರಣ ಗೊತ್ತಿಲ್ಲದೆ ಇದ್ರೆ ಅವ್ರ ಹೆಸರು ಅವ್ರ ಅಪ್ಪನ ಹೆಸರು ಇಲ್ಲ ಸಂಕಲ್ಪ ಮಾಡ್ಕೊಳ್ಳಿ, ಇಂಥವನು ಇಂಥ ಡ್ರೆಸ್ ಹಾಕೊಂಡೆ ಇಂಥವನು ಅಂತ ಭಗವಂತನ ಚೆನ್ನಾಗಿ ಗೊತ್ತು ಇದೆಲ್ಲ. ಅದಕ್ಕೋಸ್ಕರ ಅದನ್ನು ನೋಡ್ಕೊಳಪ್ಪ ಅಂತ ಹೇಳಿ ಹಿಂಗೆ ಬಂದರೆ ಸಾಕು ಪರಿವರ್ತನೆ. ಎಷ್ಟೋ ಜನ ಪಾಪ ಸಾಫ್ಟ್ವೇರ್ ಕೆಲಸ ಮಾಡ್ತಾರೆ, ಎಷ್ಟೋ ಜನ ದೊಡ್ಡ ದೊಡ್ಡ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಸಾಕಷ್ಟು ಜನ ಸಣ್ಣ ಪುಟ್ಟದವನಿಗೆ ದೊಡ್ಡವನ ಶತ್ರು, ದೊಡ್ಡವನಿಗೆ ಆರ್ಡಿನರಿ ಗುಮಾಸ್ತ ಶತ್ರು. ಹೇಳಕ್ಕಾಗಲ್ಲ, ಯಾಕೆಂದ್ರೆ ಫಿಟ್ಟಿಂಗ್ ಇಡ್ತಾನೆ ಹೋಗಿ. ಅದಕ್ಕೋಸ್ಕರ ಅಂಥವ್ರನ್ನೆಲ್ಲ ಸರಿ ಸಂಹಾರ ಮಾಡೋಕ್ಕೆ ಈ ಶತ್ರು ಸಂಹಾರ ವಿಚಾರವಾಗಿ ಇರ್ತಕ್ಕಂಥ ವಿಚಾರ. ಅದಕ್ಕೆ ಇವನೇನು ಹೇಳ್ತೀವಿ, ಪರಿಪೂರ್ಣವಾಗಿ ಕಲ್ಸಕ್ರೆ ಅಭಿಷೇಕ ಉತ್ತರ ನಕ್ಷತ್ರಕ್ಕೆ. ಅದಾದ್ಮೇಲೆ ಹಸ್ತ ಚಿತ್ತ ಸ್ವಾತಿ ಅಲ್ವಾ, ಪುಬ್ಬ ಆದಮೇಲೆ ಉತ್ತರ ಆದಮೇಲೆ ಹಸ್ತ. ಈ ಹಸ್ತ ನಕ್ಷತ್ರ ಯಾರ್ದು, ಯಮಧರ್ಮರಾಜಂದು. ಯಮಧರ್ಮರಾಜನಿಗೆ ಪರಿವರ್ತನಾ ಸ್ವರೂಪಕ್ಕೆ ಭರಣಿ ನಕ್ಷತ್ರನೂ ಹೌದು, ಅದೇ ಕೋಪಗೊಂಡಾಗ ಹಸ್ತ ನಕ್ಷತ್ರವೂ ಹೌದು. ಅದಕ್ಕೆ ನೀವೇನು ಮಾಡಬೇಕು, ಜೇನುತುಪ್ಪ ಸುರಿಬೇಕು. ಹಸ್ತ ನಕ್ಷತ್ರಕ್ಕೆ ಏನು ಅಂದರೆ ಯಮಧರ್ಮರಾಜ ಪೂರ್ಣವಾಗಿ ಭರಣಿ ನಕ್ಷತ್ರ ಇದ್ರೆ ಅವನು ಹೆಂಡತಿ ಸಮೇತ ಇರ್ತಾನೆ. ಹೆಂಡತಿ ಯಾರೋ ಅಯ್ಯೋ ಅಂತ, ಅದಕ್ಕೆ ಅಯ್ಯೋಯ್ಯೋ ಅನ್ಬಾರ್ದು ಯಾವತ್ತೂ ಮನೆಯಲ್ಲ. ಅಯ್ಯೋಯ್ಯೋ ಅಂದರೆ ಯಮನ ಹೆಂಡತಿ ಬರ್ತಾಳೆ, ಹುಷಾರ್. ಯಾಕಂದ್ರೆ ಅಯ್ಯೋ ಅನ್ನೋದು ಯಮನ ಹೆಂಡತಿ. ನೀವು ಅಯ್ಯೋ ಅಂತ ಅವಳು ಬಂದ್ರೆ ಅವಳ ಜೊತೆ ಪಾಪ ಯಾರು ಬರ್ತಾನೆ, ಯಮಧರ್ಮರಾಜ ಗದೆ ಹಿಡ್ಕೊಂಡು ಬರ್ತಾನೆ, ಅವನ ಜೊತೆ ಎಮ್ಮೆನೂ ಬರುತ್ತೆ, ಹೋತ್ಕೊಂಡು ಹೋಗಕ್ಕೆ ರೆಡಿ ಆಗತ್ತೆ. ಕರಿಬೇಡಿ, ಪದೇ ಪದೇ ಅಯ್ಯೋ ಅನ್ನೋದು ಮನೇಲಿ ಮಾಡಬಾರ್ದು. ಅದಕ್ಕೆ ಸರಿಪಡಿಸ್ಕೊಳ್ಳೋಕ್ಕೆ ನೀವೇನು ಮಾಡಬೇಕು, ಜೇನುತುಪ್ಪ ಅಭಿಷೇಕವನ್ನ ಇವನು ಸಾಕ್ಷಾತ್ ಚಿತ್ರಗುಪ್ತನ ಜೊತೆ ಕೂತಿರ್ತಾನೆ. ಚಿತ್ರಗುಪ್ತನ ಕೂತಾಗಲೇ ಹಸ್ತ ನಕ್ಷತ್ರ. ಅದಕ್ಕೆ ಹಸ್ತ ನಕ್ಷತ್ರವರು ಜೇನುತುಪ್ಪವನ್ನು ಹಾಕಿದಾಗ ಶುಕ್ರ ಪರಿಕ್ರಮ ಆಗತ್ತೆ. ಬರ್ಕೊಳ್ಳಿ, ಶುಕ
ಸಮೃದ್ಧವಾಗಿ ಶುಕ್ರ ಪರಿಕ್ರಮ ಅಂದರೆ ಏನು, ನಾಲ್ಗೆ ಸರಿ ಹೋಗೋದು, ಕೆಲವರಿಗೆ ಗಂಟಲು ಸರಿ ಹೋಗೋದು, ಇದೆಲ್ಲ ಏನು ಅಂದರೆ ಕಂಠನೇ ಬಹಳ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಮಾತು ಇಂಪಾರ್ಟೆಂಟ್. ಮಕ್ಕಳಿಗೆ ಮಾತು ಬರಲ್ಲ, ಇಂಥವ್ರಿಗೆಲ್ಲ ಸರಿತಿದ್ದುಪಡಿಸೋಕ್ಕೆ ಜೇನುತುಪ್ಪ. ಅದಕ್ಕೆ ಏನು ಮಾಡ್ತೀವಿ, ಇದನ್ನು ಸಾಕ್ಷಿ ರೂಪವಾಗಿ ಪೇಚಿಯಮ್ಮ ಅಂತ ಏನು ಹೇಳ್ತೀವಿ, ಅಮ್ಮನವರು ಸಾಕ್ಷಿ ರೂಪವಾಗಿ ಪ್ರಾಣ ಪ್ರತಿಷ್ಠಾಪನೆ. ವಾಗ್ದೇವಿ. ಪ್ರತಿಯೊಬ್ಬ ಮನುಷ್ಯನಿಗೂ ಬಾಯಿ ಮಾತಿಲ್ಲದೆ ಇದ್ರೆ ಏನು ಹೇಳ್ಕೊತಾನೆ. ಅದಕ್ಕೆ ಮೂಕ ಪ್ರಾಣಿಗೂ ನಮಗೂಗಳ ವ್ಯತ್ಯಾಸ ಏನು ಅಂದರೆ, ಮನುಷ್ಯನಿಗೂ ಮೂಕ ಪ್ರಾಣಿಗೂ ಇಡೀ ಜೀವರಾಶಿಯಲ್ಲಿ ಎಲ್ಲ ಕೊಟ್ಟನಂತೆ, ಆದರೆ ಒಂದೇ ಒಂದು ಮಾತನ್ನು ಕೊಟ್ಟ. ಆ ಕಾಲದಲ್ಲಿ ಪಾಪ ಅದು ಕೊಟ್ಟಿದ್ದ, ಆ ಮಾತಿಗೆ ಶಾಪ ಹಾಕಿದ್ರು. ಪರಮೇಶ್ವರನ ಕೃಪಾ ಕಟಾಕ್ಷ. ಯಾಕೆಂದ್ರೆ ನಾರದನ ಮಾತು ಕೇಳ್ಕೊಂಡು ನಂದೀಶ್ವರನ ಭೂಲೋಕಕ್ಕೆ ಬಂದಾಗ ಅವನು ಹೇಳಿದ್ದ ಏನಂತ, 3 ಸ್ನಾನ. ಏನು ಹೇಳಿ, 3 ಸ್ನಾನ 1 ಊಟ ಅಂತ. ಪಾಪ ಆಯಿತು, ಪರಮೇಶ್ವರನ ಮಾತು ಕೇಳ್ಕೊಂಡು ಪಾಪ ನಂದೀಶ್ವರನ ಹಾಗೆ ನಡ್ಕೊಂಡು ಬಂದ. ಬರುವಾಗ ನಾರದ ಮಹಾಮುನಿಗಳು ಹೇಳ್ಕೊಂಡು ಬಂದರು, ನೋಡಪ್ಪ ಹಾಗೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಏನೇನೋ ಮಾತು ತಿರುಗಿಸಿದ್ರು. 3 ಊಟ 1 ಸ್ನಾನ, 3 ಊಟ 1 ಸ್ನಾನ ಅಂತ ಹೇಳ್ಕೊಂಡು ಬಂದ ನಂದೀಶ್ವರನು. ಅದಕ್ಕೆ ಅವತ್ತು ಶಾಪ ಏನು ಅಂದರೆ, ನೀನು ದುಡಿತಾನೇ ಇರು ಜೀವನ ಪೂರ್ತಿ ಭೂಲೋಕದಲ್ಲಿ ಅಂತೇಳಿ ಎತ್ತಿನ ಥರ ದುಡಿತಾ ಇದೆ. ನಾರದ ಮಹಾಮುನಿಗಳು ಬಟ್ಟೆ ಇಟ್ಟರು. ಪಾಪ ಒಂದೊಂದ್ಸರಿ ಒಳ್ಳೇದೊಂದು ಸತಿ ಇಲ್ಲದ್ರೆ 3 ಸ್ನಾನ 1 ಊಟ ಅಂದರೆ, 1 ನಿಮಿಷ ಇರೋ ಬಟ್ಟೆ ಹೋಗ್ಕೊಂಡ್ಬಿಡ್ತೀನಿ ಅಂತ ಹೋಗಿ ಸ್ನಾನ ಮಾಡಬೇಕಾಯ್ತು. ತಿರುಗಿ ಆದ ತಕ್ಷಣ ಒಂದೇ ಒಂದು ಊಟ, ತಿರುಗಿ ಹೋಗಬೇಕು, ಸಾಯಂಕಾಲ ಬಟ್ಟೆ ಹೋಗಿಬೇಕು, ಚೇಂಜ್ ಮಾಡ್ಕೋಬೇಕು, ಮತ್ತೆ ಸ್ನಾನ ಮಾಡಬೇಕು. ಹೀಗಾಗೋಗ್ತಿತ್ತು ಗತಿ. ಅವಾಗ ಈಗಲೇ ಒಂದು ನೀರು ಹಚ್ಕೊಂಡ್ರೆ, ನಾರದ ಮಹಾಮುನಿ ಅವತ್ತು ಮಾಡಿದ್ದು ಒಳ್ಳೇದಾಯ್ತು, ಇವತ್ತು ನೀರಿಗೆ ತೊಂದರೆ ಆಗಿರ್ಬೇಕಾ, ಸೋಪ್ಗೆ ಎಷ್ಟು ಕಷ್ಟ ಆಗ್ತಿತ್ತು. ಅದಕ್ಕೆ ಇದೆಲ್ಲ ಸರಿಪಡಿಸೋಕ್ಕೆ ಕಾಲಾಯ ತಸ್ಮೇನಮ ಅಂತ ಒಬ್ಬರಲ್ಲ ಒಬ್ಬರು ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ. ಅದಕ್ಕೆ ನಾರದ ಮಹಾಮುನಿಗಳನ್ನ ಯಾವತ್ತೂ ಸ್ಮರಣೆ ಮಾಡ್ಕೋಬೇಕು, ಕಾಲಚಕ್ರವನ್ನು ತಿರುಗಿಸಕ್ಕೆ. ನೆಕ್ಸ್ಟು ಚಿತ್ತ ಆದಮೇಲೆ ಯಾರೋ ಸ್ವಾತಿ ನಕ್ಷತ್ರ. ಈ ಸ್ವಾತಿ ನಕ್ಷತ್ರ ಯಾರ್ದೋ ಗೊತ್ತೇ ಇದೆಯಲ್ವಾ, ನಮ್ಮ ನರಸಿಂಹಸ್ವಾಮಿದು. ಆ ನರಸಿಂಹಸ್ವಾಮಿಗೆ ಯಾವತ್ತು ತಿಳ್ಕೊಳ್ಳಿ, ಕಬ್ಬಿನ ರಸ ಬಹಳ ವಿಶೇಷ. ಆ ಕಬ್ಬಿನ ರಸನ ಆ ಹಿಂಡಿ ಆ ಈಶ್ವರನ ಮೇಲೆ ಅಭಿಷೇಕ ಮಾಡಬೇಕು, ಚೆನ್ನಾಗಿ ಹಂಡಿ ಅದು ಮಾಡಬೇಕು. ಆಗ ನಿಮಗೇನಂತಂದೆ, ಶಾಸ್ತ್ರ ಪಾಂಡಿತ್ಯವನ್ನು ಪರಮೇಶ್ವರ ಕೊಡ್ತಾನೆ. ಇದನ್ನು 12 ವರ್ಷಕ್ಕೆ ಒಂದೇ ಸಲ ಮಾಡೋದು ಸಿಂಹಾಚಲಕ್ಕೆ. ಅದಕ್ಕೆ ಪರಿಹಾರ ಕೊಟ್ಟಾಗ ನಿಮ್ಗೆ ಹೇಳಿದೆ, 12 ವರ್ಷಕ್ಕೆ ಒಂದ್ಸಲಿ ಓಪನ್ ಮಾಡಿದಾಗ ಅಂದರೆ ಆ ಗಂಧವನ್ನು ಹಚ್ಚಿ ಈಶ್ವರನಿಗೆ ಸಿಂಹಾಚಲ ಅಂತಿದೆ, ಅಲ್ಲೇ ವಿಶಾಖಪಟ್ಟಣದಿಂದ ಹತ್ತಿರ ಭಾಗದಲ್ಲಿ ಅದನ್ನು ತೆಗೆದಾಗ ಒಳಭಾಗದಲ್ಲಿ ನರಸಿಂಹ, ಉಗ್ರ ನರಸಿಂಹ, ಅವನಿಗೆ ಆ ಗಂಧ ಲೇಪನವಾಗಿ ಹೀಗೆ ಹಾಕಿದಾಗ ಆ ನರಸಿಂಹ ಕಾಣ್ತಾನೆ ಲಿಂಗದಲ್ಲಿ. ಅದಕ್ಕೋಸ್ಕರ ಆ ಕಬ್ಬಿನ ರಸನ ಆ ಲಿಂಗದ ಮೇಲೆ ಹಿಂಗೆ ಹಾಕಿದಾಗ ಆ ಗಂಧವನ್ನು ತಗೊಂಡು ಬಂದಾಗ ಶಾಸ್ತ್ರ ವೇದ ಪಾಂಡಿತ್ಯ ಅಷ್ಟನ್ನು ಕೊಡ್ತಾನೆ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಎಷ್ಟೋ ಜನ ನೋಡಿ, ನಮ್ಮ ಮಕ್ಕಳು ಸರಿಯಾಗಿ ಓದ್ತಿಲ್ಲ ಅಂದಿಲ್ಲ, ಇಂಥವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಭಿಷೇಕ ಮಾಡಿಸಿ, ಪ್ರದೋಷದ ದಿವಸ ಕೇಳಿದ್ದನ್ನು ಕೊಡ್ತಾನೆ. ಜ್ಞಾನ ಫಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಜ್ಞಾನ ಅಭಿವೃದ್ಧಿ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಹೊರತು ಜ್ಞಾನವನ್ನು ಹೆಚ್ಚಿಸ್ಕೋಬೇಕು, ಅದಕ್ಕೆ ಜೊತೆಗೆ ಸಾರಬೇಕು. ನೀವೇ ಇಟ್ಕೊಂಡ್ರೆ ಪ್ರಯೋಜನವೇನು? ಅದನ್ನು ನಿಮ್ಮ ಮಕ್ಕಳಿಗೆ, ನಿಮ್ಮ ಮುಂದಿನ ಪೀಳಿಗೆಗಳಿಗೆ ಕಾಪಾಡಿಕೊಳ್ಳಬೇಕು. ಆದರೆ ಆ ಸಂಸ್ಕಾರಗಳು ಹೇಗೆ ಬಂತು, ಹಳೆಯದಾಗಿಂದ ಬಂದಿರತಕ್ಕಂಥ ಸಂಸ್ಕಾರಗಳನ್ನ ಮುಂದಿನ ಪೀಳಿಗೆಗೆ ಹೇಗಿತ್ತು ಏನು ಅಂತ ತೋರಿಸ್ಕೊಳ್ಳೋಕ್ಕೆ ಆ ಒಂದು ಜ್ಞಾನಫಲ. ಜ್ಞಾನಫಲ ಯಾರೋ ಸುಬ್ರಹ್ಮಣ್ಯ ಅಲ್ವೇ? ಅಂಥ ಒಂದು ತೇಜಸ್ಸು ವರ್ಚಸ್ಸನ್ನ ನಾಳಿನ ದಿವಸ ಏನು, ಕನಕ ಜಯಂತಿ. ಅಂದರೆ ಈ ಕನಕದಾಸರ ಜಯಂತಿ ಯಾವ ಕಾಲಕ್ಕೆ ಬಂತು, ಎಲ್ಲ ಮನುಷ್ಯನು ದೂರ ದೂರ ಅಂತಾಗ ದೂಷಿಸ್ತಾ ಇರ್ತಾನೆ. ನೀನು ಕೀಳ್ ಜಾತಿ ಅನ್ಕೊಣೋ, ನೀ ಮೇಲ್ಜಾತಿ ಅನ್ಕೊಣೋ. ಈ ಜಾತಿ ವರ್ಗದವನ್ನ ಪ್ರತಿಪೂರಕವಾಗಿ ತಳ್ಳಿ ಹಾಕಬೇಕು. ಮನುಷ್ಯ ಜೀವನದಲ್ಲಿ ಇರೋದೇ ಜಗತ್ತಲ್ಲಿ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಭಗವಂತ ಯಾರು ಗೊಲಿತಾನೆ, ಹೊರಭಾಗದಲ್ಲಿರತಕ್ಕಂಥ ಮೇಲ್ಜಾತಿ ಕೀಳ್ಜಾತಿ ಅಂತ ನೋಡಲ್ಲ ಅವನು. ಸರ್ವದಾ ನಿತ್ಯ ಕಲ್ಯಾಣದಲ್ಲಿ ಯಾರು ಒಂದು ಮನಸ್ಫೂರ್ತಿಯಾದ ಭಕ್ತಿಯನ್ನು ಕೊಡ್ತಾನೆ ಅವನಿಗೆ ಮಾತ್ರ ಒಲಿತಾನೆ. ಅದಕ್ಕೆ ಅಂಥ ಒಂದು ಮನಸ್ಫೂರ್ತಿಯಾದ ಭಕ್ತಿಯನ್ನು ಭಗವಂತನ ಕೊಡಬೇಕಾದ್ರೆ ನೀವು ಇನ್ಮೇಲೆ ಯಾವ ಕಾಲಕ್ಕೂ ಯಾರಿಗೂ ಜಾತಿ ನಿಂದನೆ ಮಾಡಬೇಡಿ. ಯಾಕೆ ಅಂದರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಸ್ಕೂಲ್ಗಳಲ್ಲಿ ತಾಯಿಂದ್ರೆ ಹೇಳ್ಕೊಡ್ತಾರೆ, ಅವನ ಪಕ್ಕ ಕೂತ್ಕೊಬಿಡು. ಇದು ಸ್ವಾಭಾವಿಕ ಅನ್ಕೋಬೋದು, ಅಥವಾ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿದೆ ಅಂತ ಅನ್ಕೋಬೋದು, ಅಥವಾ ಯಾವ ಕಾಲಕ್ಕೂ ಅವಳ ಮನಸ್ಸಿಗೆ ರೂಢಿನೋ ಅದೊಂಥರ. ಕೆಲವ್ರಿಗೆ ಏನು ಅಂದರೆ ಅದು ಮೇಲಿಂದ ಬಂದುಬಿಟ್ಟಿರುತ್ತೆ, ನಾನು ಪ್ರೆಸ್ಟೀಜಿಯಸ್ ಆಗಿ ಜಾತಿಯಾಗಿ ಹುಟ್ಟಿದ್ದೀನಿ, ನಾನು ಕೀಳ್ ಜಾತಿಯಲ್ಲೇ ಹುಟ್ಟಿದ್ದೀನಿ ಅನ್ನೋದೆಲ್ಲ ಬಿಟ್ಟುಬಿಡಿ. ದಯವಿಟ್ಟು ಈ ವರ್ಗದವರನ್ನ ಯಾವ ಕಾಲಕ್ಕೂ ಬಿಟ್ಟುಬಿಟ್ಟು ನಿಜವಾದ ಸಂಸ್ಕಾರವನ್ನಾಗಿ ಇಟ್ಕೊಳ್ಳತಕ್ಕಂಥದ್ದು ಮನಸ್ಸಿನ ಮೇಲೆ, ಅದು ಮಕ್ಕಳ ಮನಸ್ಸಿನ ಮೇಲೆ, ಚಿಕ್ಕ ಚಿಕ್ಕ ಮುದ್ದ ಮಕ್ಕಳು ಅವರಿಗೆ ಯಾವ ಕಾಲಕ್ಕೂ ಬೀರಬಾರ್ದು. ಯಾಕೆಂದರೆ ಚಿಕ್ಕ ವಯಸ್ಸಿಂದ ಗಂಡು ಹೆಣ್ಣು ಅನ್ನೋ ಭಾವನೆ ಗೊತ್ತಿರಲ್ಲ, ಸಣ್ಣ ಸಣ್ಣ ಮುಗ್ಧ ಮನಸ್ಸುಗಳು. ಅದರಲ್ಲಿ ನೀನು ಅವ್ನು ತಟ್ಟೆ ಮುಟ್ಬೇಡ, ಇವನು ಲೋಟ ಮುಟ್ಬೇಡ, ಅಲ್ಲಿ ಪಕ್ಕದಲ್ಲಿ ಕೂತ್ಕೋಬೇಡ, ಅವನ ಪಕ್ಕದಲ್ಲಿ ಕೂತ್ಕೊಂಡು ಏನಾದರೂ ಆಗ್ಬಿಟ್ರೆ, ಹೀಗೆಲ್ಲ ಮಾಡಿದ್ರೇನಾಗುತ್ತೆ ಆ ಮಕ್ಕಳ ಮೇಲೆ ಬೇರೆ ಸಂತೋಷವಾಗಿ ಆಡ್ಕೊಂಡಿರೋರ ಮೇಲೆ ಕೂಡ ಏನೋ ಒಂದು ಮನಸ್ಸಿಗೆ ಆಗಿಂದಾನೇ ಪರಿಣಾಮ ಬೀಳ್ಬಿಡ್ತೀರ. ಅದಕ್ಕೆ ನೀವುಗಳು ಏನು ಮಾಡಬೇಕು, ಪ್ರತಿಪೂರ್ವಕವಾಗಿ ಪ್ರತಿಯೊಬ್ಬ ಮನುಷ್ಯನು ಹೀಗೆ ಕೃಷ್ಣ ಅಂದರೆ ಏನು, ಆ ಕಾಲಕ್ಕೆ ಕೃಷ್ಣ ಅಂದ್ರೇನೆ ಕುಟೀಲ,
ಎಲ್ಲ ಮನಸ್ಸಿನ ಪರಿವರ್ತನೆ ಮಾಡತಕ್ಕಂಥವನೇ ಕೃಷ್ಣ ಪರಮಾತ್ಮ. ಅದಕ್ಕೆ ನೀವೇನು ಮಾಡಬೇಕು, ಇಂಥ ಒಂದು ಕನಕದಾಸ ಜಯಂತಿಯಲ್ಲಿ ನಾವು ಸ್ಮರಣೆ ಮಾಡಿಕೊಂಡಾಗ ಕೃಷ್ಣನೇ ಬಾಗಲ್ ತೆಗೆದ, ಕೃಷ್ಣನೇ ಆ ಕಡೆ ಇದ್ದವನು ಈ ಕಡೆ ತಿರುಗಿಬಿಟ್ಟ. ಒಳಭಾಗದಲ್ಲಿ ಭಕ್ತಿಯಿಂದ ಪೂಜೆ ಮಾಡಿದ್ರೋ ಬಿಟ್ರೋ ಅಂತಕ್ಕಂಥವ್ರಿಗೆ ದೂಷಿಸ್ತಾ ಇದ್ರು. ಆದರೆ ಅನಾಥೋ ದೈವರಕ್ಷಕ ಅಂತ ಹೊರಭಾಗದಲ್ಲಿ ಕನಕದಾಸರು ಕೃಷ್ಣ ಅಂತ ಬಾಯಿ ಬಿಟ್ಟು ಕರೆದ ತಕ್ಷಣ ಹೊರಭಾಗದಲ್ಲಿ ಬಂದೋ ಇಲ್ವೋ, ಇಂಥ ಒಂದು ತೇಜೋ ವರ್ಚಸ್ಸಿಗೆ ಪ್ರತಿಯೊಬ್ಬ ಮನುಷ್ಯ ನಾವು ಬದುಕಿರೋದೇ ಜೀವನ ಪರ್ಯಂಶ. ಅದಕ್ಕೋಸ್ಕರ ಹೇಳೋದು ಎಲ್ಲ ಮಡಿ ಆಚರಣೆ ನಮಗೋಸ್ಕರ, ಮನಸ್ಸಲ್ಲಿ ಶುದ್ಧೀಕರಣ. ಅದಕ್ಕೆ ಹೇಳ್ತಾರೆ, ಹಸು ಹಾಲು ಕುಡಿಯೋಕ್ಕೆ ಮೊದಲು ಅದು ಆಕಳೆಂಜಲೋ, ನೀರು ಕುಡಿಯೋಕ್ಕೆ ಮೊದಲು ನಾವು ಅದು ಮೀನೆಂಜಲೋ, ನಾವು ಹೇಳೋ ಮಂತ್ರವೆಲ್ಲ ಬಾಯಂಜಲೋ, ಹಣ್ಣುಗಳು ಯಾವ ತಿಂತೀವೋ ನಾವು ಉಗಿದು ಬೀದಿರೋ ಬೀಜ ಬಂಜಿಲು. ಅದಕ್ಕೋಸ್ಕರ ಆ ದೇವರು ಕೇಳೋದು ನಿರ್ಮಲವಾದ ಭಕ್ತಿ ಶ್ರದ್ಧೆ. ಆದರೆ ಒಳಭಾಗದಲ್ಲಿರ್ತಕ್ಕಂಥದ್ದೇನೋ ಮನಸ್ಸು, ಆ ಕಲ್ಮಶ ಮಾಡ್ಕೋಬೇಡಿ, ಮನಸ್ಸನ್ನ ಶುದ್ಧೀಕರಣ ಪಡಿಸ್ಕೊತಾ ಇರಿ. ಹೇಗೆ ಪಡಿಸ್ಕೊಂತೀರಾ? ದೇವರ ನಾಮಗಳು. ಅದಕ್ಕೆ ಮೊದಲಿಂದ ಹೇಳ್ಕೊಂಬಂದಿರೋ ಮಂತ್ರಗಳನ್ನ ಯಾರಾದರೂ ಹೇಳ್ತಾ ಇದ್ದೀರಾ? ಯಾತ್ರೆಗೆ ಹೋಗ್ತಾ ಇದೀವಿ, ಲೋಕಕ್ಕೋಸ್ಕರ ಒದ್ದಾಡ್ತಾ ಇದ್ದೀರಾ? ಏನೂ ಮಾಡ್ತಾ ಇಲ್ಲ. ನಿಮ್ಮ ಪಾಡಿಗೆ ಹಿಂಗೆ ಕೂತ್ಕೊಂಡ್ಬಿಟ್ರೆ ಯಾರು ಮಾಡೋರು? ಅದಕ್ಕೆ ಎಲ್ಲರೂ ಸೇರಿ ಮಾಡ್ತಕ್ಕಂಥದಕ್ಕೇನೋ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ, ಓಂ ಶಕ್ತಿ ಅಂದರೆ ಪರಾಶಕ್ತಿ. ಈ ಒಂದು ತೇಜಸ್ಸಿನ ವರ್ಚಸ್ಸನ್ನ ಯಾವ ಕಾಲಕ್ಕೂ ಅವಾಗ ನೀವು ಭಗವಂತನ ಕ್ಷೇತ್ರದಲ್ಲಿ, ಭಗವಂತನ ದೇವಸ್ಥಾನದಲ್ಲಿ ಆ ದೀಪಗಳು ಹಚ್ಚಬೇಕಾದ್ರೆ ಸುಮ್ಮನೆ ಹಚ್ಚೋದಲ್ಲ ದೀಪಗಳನ್ನ. ಭಗವಂತ, ನಾನೀಗ ದೀಪವನ್ನು ಬೆಳಗ್ತಾ ಇದ್ದೀನಿ, ನಿನಗೆ ಕತ್ಲಲ್ಲಿರ್ತಕ್ಕಂಥವನ್ನು ಬೆಳಗ್ತಾ ಇದ್ದೀನಿ, ನೀನು ಜಗತ್ತನ್ನೆಲ್ಲ ನೋಡ್ಕೊತಿದೀಯ, ಸಂತೋಷ. ಆದರೆ ನನ್ನ ಕುಟುಂಬ ನೋಡ್ಕೊಳ್ಳೋದು ನಿನಗೆ ಜವಾಬ್ದಾರಿ, ಗೊತ್ತೇ ಇದೆಯಪ್ಪ ಅಂತ ಹೇಳಿ ಆ ಸ್ಮರಣೆಯನ್ನು ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು. ಪ್ರತಿಯೊಬ್ಬರು ಧರ್ಮವಾಗಿ ನಿಷ್ಠೆಯಾಗಿ ನಡ್ಕೊಳ್ಳಿ. ಆ ಒಂದು ದೈವ ತತ್ವ ನಿಮ್ಮಲ್ಲಿ ಇರಲಿ. ಯಾವ ಕಾಲಕ್ಕೂ ಮುಗ್ಧ ಮನಸ್ಸಿಗೆ ಮುಂದಿನ ಪೀಳಿಗೆಗಳಿಗೆ ಏನು ಎತ್ತ ಅಂತ ನಮ್ಮ ಸಂಸ್ಕಾರಗಳನ್ನು ತಿಳಿಸ್ಕೊಡಿ. ಇದೇ ಮುಖಾಂತರವಾಗಿ ಯಾವ ಕಾಲಕ್ಕೂ ವೇದವಾಕ್ಯವಾಗಿ ಪರಿವಾಕ್ಯವನ್ನು ಮಾಡ್ಕೋಬೇಕು. ಎಲ್ಲರೂ ಒಂದೇ ಅನ್ನೋ ಮನೋಭಾವದಲ್ಲಿ ಬೆಳಿಬೇಕು.